ಬೋಲೋ ಭಾರತ್ ಮಾತಾ ಕಿ. ಯಾಕೆ ಹಸಿವಾಗಿದೆ ಎಲ್ಲರಿಗೂ ಅಥವಾ ಬಿಸಿಲು ಜಾಸ್ತಿ ಆಗಿದೆಯಾ? ಇದು ಯೂತ್ ಕಾಂಗ್ರೆಸ್, ಅದು ಯೂತ್ ಕಾಂಗ್ರೆಸ್ನ ನೂತನವಾಗಿ ಅಧ್ಯಕ್ಷರಾದಂಥ ಮಂಜುನಾಥ್ ಅವರ ಪದಗ್ರಹಣ ಕಾರ್ಯಕ್ರಮ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಕ್ಷಕ್ಕೆ. ಬಂಧುಗಳೇ, ಯುವಕರು ಅಂತಂದ್ರೆ ನಮ್ಮ ದೇಶದ ಶಕ್ತಿ ಅಂತ ಹೇಳ್ತೀವಿ. ಅದೇ ಪ್ರಕಾರ ಇದೇ ಯುವಕರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಇಮ್ಮಡಿ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ತಾವೆಲ್ಲರೂ ಕೂಡ ರಾತ್ರಿ ಹಗಲು ಕೆಲಸ ಮಾಡಿದ್ದಕ್ಕೆ ಇವತ್ತು ರಾಜ್ಯದಲ್ಲಿ 136 ಸೀಟ್ಗಳನ್ನು ಗೆದ್ದು ತಮ್ಮೆಲ್ಲರ ಸಹಕಾರದಿಂದ ಇವತ್ತು ರಾಜ್ಯದ ಜನತೆಗೆ ಕೊಟ್ಟಂತ ಭರವಸೆಗಳನ್ನು ನಾವೆಲ್ಲ ಈಡೇರಿಸ್ತಾ ಇದ್ದೀವಿ. ಬಂಧುಗಳೇ, ವಿವೇಕಾನಂದಜಿ ಅವರು ಒಂದು ಕಡೆ ಹೇಳ್ತಾರೆ, ಯುವಕರು ಸಮಯ ಪ್ರಜ್ಞೆ ಮತ್ತು ಜವಾಬ್ದಾರಿಯಿಂದ ಯಾವತ್ತು ಕೆಲಸವನ್ನ ಮಾಡ್ತಾರೋ, ಸಾಮಾಜಿಕ ಕಾಳಜಿ, ಸಾಮಾಜಿಕ ಕಳಕಳೆ ಮತ್ತು ತಮ್ಮ ಮನೆಯನ್ನ ಮುಂದೆ ನಡೆಸುವಂತ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೋ ಅವತ್ತು ಈ ಒಂದು ದೇಶ ಸದೃಢವಾಗಿ ಬೆಳೆಯುತ್ತೆ ಅಂತ. ಇವತ್ತು ಯುವಕರ ಎದುರುಗಡೆ ಬಹಳಷ್ಟು ಕೆಲಸಗಳು ಇದ್ದಾವೆ, ಬಹಳಷ್ಟು ಚಾಲೆಂಜಸ್ಗಳು ಇದ್ದಾವೆ. ನಮಗೆ ಗೊತ್ತು, ನಿರುದ್ಯೋಗ. ಕೇಂದ್ರದಲ್ಲಿ ಇರುವಂಥ ಸರ್ಕಾರ 1 ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ನಂತರ ನೀವು ಬೋಂಡಾ ಬಜಿಯನ್ನು ಮಾರಿ ಅನ್ನುವಂಥ ಒಂದು ಕಾರ್ಯವನ್ನು ಕೂಡ ಮಾಡಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಯುವಕರಿಗೆ, ಡಿಗ್ರಿ ಹೋಲ್ಡರ್ಗೆ ನಾವು ನಿರಾಸೆಯನ್ನು ಮಾಡಬಾರ್ದು ಅಂತ ಹೇಳಿ ಯುವನಿಧಿ ಅನ್ನುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಾವು ನಿಮಗೆ ಕೊಟ್ಟಿದ್ದೇವೆ. ಬಂಧುಗಳೇ, ನಮ್ಮ ಎದುರುಗಡೆ ಇರುವಂಥ ಸವಾಲುಗಳು, ಇಡೀ ದೇಶದಲ್ಲಿ ಮತೀಯ ಶಕ್ತಿಗಳನ್ನು ಯಾವ ರೀತಿ ನಾವು ಸಂವಿಧಾನವನ್ನು ಗೌರವ ಕೊಡಬೇಕು, ಸಂವಿಧಾನಕ್ಕೆ ಎಲ್ಲರೂ ನಾವು ಸಮಾನರು ಅಂತ ಇವತ್ತು ಮುನ್ನಡಿಬೇಕು. ಆದರೆ ಯುವಕರ ಮನಸ್ಸಿನಲ್ಲಿ ಕೇಂದ್ರದಲ್ಲಿ ಆಡಳಿತ ನಡೆಸುವಂಥ ಬಿಜೆಪಿ ಸರ್ಕಾರ ನಮ್ಮ ಯುವಕರ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಿತ್ತಿ ಇವತ್ತು ನಮ್ಮನ್ನೆಲ್ಲರನ್ನು ಡಿವೈಡ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಎಷ್ಟಂತೂ ಮಹಾನ್ ಭಾವರ ಚಿತ್ರವನ್ನು, ಭಾವಚಿತ್ರವನ್ನು ಹಾಕಿದ್ದಾರೆ. ಆ ಗಾಂಧೀಜಿಯವರ ಆಚಾರ ವಿಚಾರ, ಬಸವಣ್ಣನವರ, ಅಂಬೇಡ್ಕರ್ ಅವರ, ಬುದ್ಧ ಅವರ, ನಮ್ಮ ಅಬ್ದುಲ್ ಕಲಾಂ ಅವರ ಆಚಾರ ವಿಚಾರಗಳನ್ನು ನಮ್ಮ ಯುವ ಪೀಳಿಗೆ ನೀವು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮುಂದಿನ ದಿನ ಕರ್ನಾಟಕ ರಾಜ್ಯ ಆಗ್ಬೋದು, ನಮ್ಮ ದೇಶದಲ್ಲಿ ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶವನ್ನು ಕೊಡ್ತಾ, ನಮ್ಮ ಗುರಿ ನೀವೆಲ್ಲರೂ ಚುನಾವಣೆಯಲ್ಲಿ ಆರಿಸಿ ಬಂದ್ರಿ, ಆದರೆ ನಮ್ಮ ಗುರಿ ಏನಾಗಿರಬೇಕು ಅಂತಂದ್ರೆ ಈ ಮತೀಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದೇ ನಮ್ಮ ಗುರಿಯಾಗಿರಬೇಕು. 2028ಕ್ಕೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ತರುವುದು ನಮ್ಮ ಮುಖ್ಯ ಉದ್ದೇಶ ಮತ್ತು ಗುರಿ ಆಗಿರಬೇಕು. ಇವತ್ತು ಪದಗ್ರಹಣವನ್ನು ಸ್ವೀಕಾರ ಮಾಡ್ತಾ ಇರುವಂಥ ಎಲ್ಲ ನನ್ನ ಯುವಕರಿಗೆ, ಮಂಜುನಾಥ್ಗಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಎಲ್ಲ ಪದಾಧಿಕಾರಿಗಳಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಯಾಕಂದರೆ ಇವತ್ತು ಯೂತ್ ಕಾಂಗ್ರೆಸ್ನಿಂದ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅನೇಕರು ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ. ಈ ಯೂತ್ ಕಾಂಗ್ರೆಸ್ನೇ ನಿಮಗೆ ಒಂದು ತಳಹದಿ, ಇದೇ ಒಂದು ತಮ್ಮ ರಾಜಕೀಯ ಜೀವನಕ್ಕೆ ಬುನಾದಿ. ಆದರೆ ಬರೀ ಅಧಿಕಾರದ ಹಿಂದೆ ಹೋಗದೆ ಪಕ್ಷವನ್ನು ಗಟ್ಟಿಗೊಳಿಸಿದ್ರೆ, ಪಕ್ಷ ಉಳಿದ್ರೆ ನಮಗೆ ನಾಳೆ ಅಧಿಕಾರ, ಪಕ್ಷ ಉಳಿದ್ರೆ ಸಮಾಜದಲ್ಲಿ ಶಾಂತಿ, ಪಕ್ಷ ಉಳಿದ್ರೆ 4 ಜನರಿಗೆ ಕೆಲಸ ಮಾಡಿಕೊಡ್ಲಿಕ್ಕೆ ಬರುತ್ತೆ ಅನ್ನುವಂಥ ಒಂದು ತಾತ್ಪರ್ಯವನ್ನು ತಾವು ಇಟ್ಕೊಳ್ಬೇಕು. ಪಕ್ಷಕ್ಕೆ ಒಂದು ಗಟ್ಟಿಯಾಗಿ ಶಕ್ತಿಯನ್ನು ತಾವು ಕೊಡಬೇಕು. ಏನು ಇವತ್ತು ಬಿಜೆಪಿಯವರು, ABVP ಇರಬಹುದು, RSS ಅವರು ಇರಬಹುದು, ಅಥವಾ ವಿದ್ಯಾರ್ಥಿ ಏನೇನು ಮಾಡ್ತಿರ್ತಾರೆ, ಅದ್ರ ಎಲ್ಲದರ ಬಗ್ಗೆ ತಾವು ಕಾಳಜಿಯನ್ನು ತೆಗೆದುಕೊಳ್ಬೇಕು. ಗಲ್ಲಿಯಲ್ಲಿ, ನಗರದಲ್ಲಿ, ಊರಲ್ಲಿ, ಸಿಟಿನಲ್ಲಿ ಎಲ್ಲರ ಮೇಲೆ ಒಂದು ಕಣ್ಣನ್ನು ಇಟ್ಟು ಪ್ರತಿಯೊಂದಕ್ಕೂ ಕೂಡ ತಾವು ಬಹಳಷ್ಟು ಚಾಣಾಕ್ಷತನದಿಂದ ಅವರಿಗೆ ಉತ್ತರವನ್ನು ಕೊಡಬೇಕು. ಅದರಲ್ಲೂ ಇವತ್ತಿನ ದಿನಮಾನದಲ್ಲಿ ಮಾಧ್ಯಮದವರು ನಮ್ಮ ಸುದ್ದಿಯನ್ನು ಬಿತ್ತರಿಸೋದಿಲ್ಲ. ಅದರಲ್ಲಿ ಪ್ರತಿಯೊಂದು ಯುವಕರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ನೀವು ಆಕ್ಟಿವ್ ಆಗಿದ್ದೀರಾ. ಅದಕ್ಕೋಸ್ಕರ ನಾನು ಕಳಕಳಿಯಿಂದ, ಕಾಳಜಿಯಿಂದ ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ಳೋದಂತಂದರೆ, ನಮ್ಮ ಪಂಚ ಗ್ಯಾರಂಟಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ಜಾಸ್ತಿ ಪ್ರಚಾರವನ್ನು ಕೊಡಿ ಅಂತ ಹೇಳ್ತಾ,
ತಮ್ಮೆಲ್ರಿಗೂ ಕೂಡ ಶುಭಾಶಯವನ್ನು ಹೇಳಿ ತಮಗೆ ಆ ಭಗವಂತ ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಜನ ತಮ್ಮನ್ನ ಹುಡುಗರು ತಮ್ಮನ್ನ ಮೆಚ್ಚಿ ತಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮಂಜುನಾಥ್ ಅವರ ಸಾರಥ್ಯದಲ್ಲಿ ಯೂತ್ ಕಾಂಗ್ರೆಸ್ ಗಟ್ಟಿಗೊಳ್ಳುತ್ತೆ. 2028ರ ಚುನಾವಣೆ ಫಲಿತಾಂಶಕ್ಕೆ ಮತ್ತೆ ಯೂತ್ ಕಾಂಗ್ರೆಸ್ ಸನ್ನದ್ಧ ಆಗುತ್ತೆ ಅನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಯೂತ್ ಕಾಂಗ್ರೆಸ್.